ಇನ್ನು ದಾವಣಗೆರೆ ದಕ್ಷಿಣದಲ್ಲಿ ಬಿಜೆಪಿಗೆ ಐತಿಹಾಸಿಕ ಗೆಲುವು ಇದೆ. ದಾವಣಗೆರೆ ದಕ್ಷಿಣದಲ್ಲಿ ಮೊದಲ ಬಾರಿ ಕಮಲ ಹರಳುತ್ತೆ. ಜೆಡಿಎಸ್ ಕೈ ಜೋಡಿಸಿದೆ, ಬಿಜೆಪಿ ಗೆದ್ದೇ ಗೆಲ್ಲುತ್ತೆ. ಈ ಬಾರಿ ಮುಗ್ಗರಿಸಲಿದೆ ಆಡಳಿತಾರೂಢ ಕಾಂಗ್ರೆಸ್. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿಶ್ವಾಸ ಪಡೆದಿದ್ದಾರೆ. ಈಗಾಗಲೇ ಕಾಂಗ್ರೆಸ್ನಿಂದ ಅಲ್ಪಸಂಖ್ಯಾತರಿಗೆ ಮೋಸ ಆಗ್ತಾ ಇದೆ. ಅಲ್ಪಸಂಖ್ಯಾತರನ್ನ ಮರೆತಿದೆ ಈ ಕಾಂಗ್ರೆಸ್ ಪಕ್ಷ. ಅಲ್ಪಸಂಖ್ಯಾತರ ಬಗ್ಗೆ ಕಾಂಗ್ರೆಸ್ ಮೊಸಳೆ ಕಣ್ಣೀರನ್ನ ಹಾಕ್ತಾ ಇದೆ. ಗ್ಯಾರಂಟಿ ಮುಖವಾಡ ಧರಿಸಿ ಜನರಿಗೆ ಮಂಕು ಬುದ್ಧಿಯನ್ನು ಎರಚಿಸ್ತಾ ಇದೆ. ಸಿಎಂಗೆ ಕಬ್ಬಿಣದ ಕಡಲೆಯಾಗಿದೆ ಉಪಸಮರ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅಲ್ಪಸಂಖ್ಯಾತರಿಗೆ ಮೋಸ ಮಾಡ್ತಾ ಇದೆ ಕಾಂಗ್ರೆಸ್. ಗ್ಯಾರಂಟಿಯ ಮುಖವಾಡವನ್ನು ಧರಿಸಿಕೊಂಡು ಜನರಿಗೆ ಮಂಕು ಬುದ್ಧಿಯನ್ನು ಎರಚಿದ್ದಾರೆ. ಸಿಎಂಗೆ ಕಬ್ಬಿಣದ ಕಡಲೆಯಾಗಿದೆ ಈ ಒಂದು ಉಪಸಮರ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ದಾವಣಗೆರೆ ದಕ್ಷಿಣದಲ್ಲಿ ಬಿಜೆಪಿ ಐತಿಹಾಸಿಕವಾದಂತಹ ಒಂದು ಗೆಲುವನ್ನು ಸಾಧಿಸುತ್ತೆ. ದಾವಣಗೆರೆ ದಕ್ಷಿಣದಲ್ಲಿ ಮೊದಲ ಬಾರಿಗೆ ಕಮಲ ಅರಳುತ್ತೆ. ನೀವೆಲ್ಲರೂ ಕೂಡ ಇದನ್ನು ನೋಡ್ತೀರಾ. ಜೆಡಿಎಸ್ ಕೈ ಜೋಡಿಸಿದೆ, ಬಿಜೆಪಿ ಖಂಡಿತವಾಗ್ಲೂ ಗೆದ್ದೇ ಗೆಲ್ಲುತ್ತೆ. ಈ ಬಾರಿ ಮುಗ್ಗರಿಸಲಿದೆ ಆಡಳಿತಾರೂಢ ಕಾಂಗ್ರೆಸ್. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ನಿಂದ ಅಲ್ಪಸಂಖ್ಯಾತರಿಗೆ ಮೋಸವಾಗ್ತಾ ಇದೆ. ಅಲ್ಪಸಂಖ್ಯಾತರನ್ನ ಮರೆತಿದ್ದಾರ ಕಾಂಗ್ರೆಸ್ ಪಕ್ಷದವರು. ಅಲ್ಪಸಂಖ್ಯಾತರ ಬಗ್ಗೆ ಕಾಂಗ್ರೆಸ್ ಮೊಸಳೆ ಕಣ್ಣೀರನ್ನ ಹಾಕ್ತಾ ಇದೆ, ಇಲ್ಲಿ ಡ್ರಾಮಾ ಮಾಡ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ. ಗ್ಯಾರಂಟಿಯ ಮುಖವಾಡವನ್ನು ಧರಿಸಿಕೊಂಡು ಜನರಿಗೆ ಮಂಕು ಬುದ್ಧಿಯನ್ನ ಎರಚ್ತಾ ಇದೆ. ಸಿಎಂಗೆ ಕಬ್ಬಿಣದ ಕಡಲೆಯಾಗ್ತಾ ಇದೆ ಈ ಒಂದು ಉಪಸಮರ. ಸೊ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಈ ರೀತಿಯಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇನ್ನು ದಾವಣಗೆರೆ ದಕ್ಷಿಣದಲ್ಲಿ ಖಂಡಿತವಾಗ್ಲೂ ಕೂಡ ಬಿಜೆಪಿ ಗೆದ್ದೇ ಗೆಲ್ಲುತ್ತೆ. ಮೊದಲ ಬಾರಿಗೆ ಕಮಲ ಅರಳೋದನ್ನು ನೀವು ಖಂಡಿತವಾಗ್ಲೂ ನೋಡ್ತೀರಾ. ನಮಗೆ ಜೆಡಿಎಸ್ ಸಾಥನ್ನು ನೀಡುತ್ತಾ ಇದೆ, ಕುಮಾರಸ್ವಾಮಿ ಅವರು ಸಾಥನ್ನು ನೀಡುತ್ತಾ ಇದ್ದಾರೆ. ಈ ಒಂದು ದಾವಣಗೆರೆ ಕ್ಷೇತ್ರದಲ್ಲಿ ಶ್ರೀನಿವಾಸ ದಾಸಕರಿಯಪ್ಪ ಅವರು ಗೆದ್ದೇ ಗೆಲ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ವಿಜಯೇಂದ್ರ ಅವರು ಹೇಳಿದ್ದಾರೆ. ಇದರ ಜೊತೆಗೆ ಈ ಒಂದು ಕಾಂಗ್ರೆಸ್ ಅಲ್ಪಸಂಖ್ಯಾತರಿಗೆ ಮೋಸ ಮಾಡ್ತಾ ಇದೆ, ಮೊಸಳೆ ಕಣ್ಣೀರನ್ನು ಹಾಕ್ತಾ ಇದೆ, ಅವರಿಗೆ ಮಂಕು ಬುದ್ಧಿಯನ್ನು ಎರಚ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ವಿಜಯೇಂದ್ರ ಅವರು ಕಾಂಗ್ರೆಸ್ನ ವಿರುದ್ಧವಾಗಿ ಇಲ್ಲಿ ವಾಗ್ದಾಳಿಯನ್ನು ಮಾಡಿದ್ದಾರೆ. ಇನ್ನು ದಾವಣಗೆರೆ ಕ್ಷೇತ್ರದಲ್ಲಿ ಖಂಡಿತವಾಗ್ಲೂ ಕೂಡ ಬಿಜೆಪಿ ಗೆದ್ದೇ ಗೆಲ್ಲುತ್ತೆ. ಇದಕ್ಕೆ ಈಗಾಗಲೇ ನಮ್ಮ ಜೊತೆಗೆ ಜೆಡಿಎಸ್ನ ನಾಯಕರು ಕೂಡ ಇದ್ದಾರೆ. ಜೆಡಿಎಸ್ ಪಕ್ಷವೂ ಕೂಡ ನಮ್ಮ ಜೊತೆಗೆ ಇದೆ. ಈಗ ನಮಗೆ ಖಂಡಿತವಾಗ್ಲೂ ಕೂಡ ಅತಿ ಹೆಚ್ಚಿನ ಮಟ್ಟದ ರೀತಿಯಲ್ಲಿ ಮತಗಳು ಬಂದೇ ಬರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ವಿಜಯೇಂದ್ರ ಅವರು ಈ ಒಂದು ದಾವಣಗೆರೆ ಕ್ಷೇತ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದೇ ಬರುತ್ತೆ, ಮೊದಲ ಬಾರಿಗೆ ಕಮಲ ಅರಳುವುದನ್ನು ನೀವು ನೋಡ್ತೀರಾ ಅನ್ನುವಂಥದ್ದನ್ನು ಹೇಳಿಕೆಯೊಂದನ್ನು ನೀಡಿದ್ದಾರೆ. ಇದರ ಜೊತೆಗೆ ಕಾಂಗ್ರೆಸ್ನವರು ಈ ಒಂದು ಅಲ್ಪಸಂಖ್ಯಾತರಿಗೆ ಏನೋ ಮೋಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಹೇಳಿಕೆಗಳನ್ನು ಸಹಿತ ನೀಡಿದ್ದಾರೆ. ಅಲ್ಪಸಂಖ್ಯಾತರಿಗೆ ಮೋಸವನ್ನು ಮಾಡ್ತಾ ಇದೆ ಕಾಂಗ್ರೆಸ್ಸು. ಇದರ ಜೊತೆಗೆ ಏನು ಅಲ್ಪಸಂಖ್ಯಾತರಿಗೆ ಮಂಕು ಬುದ್ಧಿಯನ್ನು ಎರಚಿಸ್ತಾ ಇದೆ, ಈ ರೀತಿಯಾಗಿ ಎಲ್ಲ ಹೇಳಿಕೆಗಳನ್ನು ಸಹಿತ ಈ ಒಂದು ವಿಜಯೇಂದ್ರ ಅವರು ನೀಡಿದ್ದಾರೆ. ಮುಖ್ಯವಾಗಿ ಕಾಂಗ್ರೆಸ್ನ ವಿರುದ್ಧವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಯಾವ ಒಂದು ಸಂದರ್ಭದಲ್ಲಿ ಮುಸ್ಲಿಮು ಮುಖಂಡರಿಗೆ ಆಗಿರ್ಬೋದು ಯಾರಿಗೂ ಸಹಿತ ಅಲ್ಲಿ ಏನು ಟಿಕೆಟನ್ನು ನೀಡಿಲ್ಲ. ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ಒಂದು ನಿರೀಕ್ಷೆಯಲ್ಲಿದ್ದರು. ಆ ಒಂದು ಸಂದರ್ಭದಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡಿಲ್ಲ ಅನ್ನುವಂಥ ಒಂದು ಕಾರಣಕ್ಕೆ ಇಲ್ಲಿ ವಿಜಯೇಂದ್ರ ಅವರು ಸಹಿತ ಅಲ್ಪಸಂಖ್ಯಾತರಿಗೆ ಮೋಸವಾಗಿದೆ ಅನ್ನುವಂತಹ ಧ್ವನಿಯನ್ನು ಎತ್ತುತ್ತಾರೆ. ಸೊ ಇದರ ಜೊತೆಗೆ ಮುಖ್ಯವಾಗಿ ಕಾಂಗ್ರೆಸ್ನ ವಿರುದ್ಧವಾಗಿ ಇಲ್ಲಿ ವಾಗ್ದಾಳಿಯನ್ನು ಮಾಡಿದ್ದಾರೆ ವಿಜಯೇಂದ್ರ ಅವರು. ಇನ್ನು ವಿಜಯೇಂದ್ರ ಅವರು ಖಂಡಿತವಾಗಲೂ ಕೂಡ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದೇ ಬರುತ್ತೆ, ಗೆದ್ದೇ ಗೆಲ್ತೀವಿ, ನಮಗೆ ಜೆಡಿಎಸ್ನ ಸಹಕಾರ ಕೂಡ ಇದೆ, ಈಗಾಗಲೇ ನಾವು ಕೂಡ ಪ್ರಚಾರವನ್ನು ಮಾಡ್ತಾ ಇದ್ದೇವೆ ಅನ್ನುವಂಥ ನಿಟ್ಟಿನಲ್ಲಿ ವಿಜಯೇಂದ್ರ ಅವರು ಇಲ್ಲಿ ಈ ಒಂದು ಕ್ಷೇತ್ರದಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಬಿಜೆಪಿ ಗೆದ್ದೇ ಗೆಲ್ಲುತ್ತೆ ಅನ್ನುವಂತಹ ಒಂದು ಹೇಳಿಕೆ ಒಂದನ್ನು ನೀಡಿದ್ದಾರೆ. ಇದರ ಜೊತೆಗೆ ಕಾಂಗ್ರೆಸ್ನವರು ಅಲ್ಪಸಂಖ್ಯಾತರಿಗೆ ಮೋಸವನ್ನು ಮಾಡ್ತಾ ಇದ್ದಾರೆ, ಅವರಿಗೆ ಮಂಕು ಬುದ್ಧಿಯನ್ನು ಎರಚ್ತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ನ ವಿರುದ್ಧವಾಗಿ ಸಹಿತ ಇಲ್ಲಿ ವಾಗ್ದಾಳಿಯನ್ನು ಮಾಡಿದ್ದಾರೆ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಮತ್ತು ಏನು ಕಾಂಗ್ರೆಸ್ನವರು ಏನೆಲ್ಲ ಪ್ರಚಾರವನ್ನು ಮಾಡ್ತಾ ಇದ್ದಾರೆ, ಈ ಒಂದು ಪ್ರಚಾರವನ್ನು ಮಾಡ್ತಾ ಇದ್ದರೂ ಸಹಿತ ಅಲ್ಪಸಂಖ್ಯಾತರಿಗೆ ಅವರು ಮೋಸ ಮಾಡಿದ್ದಾರೆ, ಅದನ್ನು ಅವರು ತಲೆಯಲ್ಲಿ ಇಟ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಿಜಯೇಂದ್ರ ಅವರು ಕಾಂಗ್ರೆಸ್ನ ವಿರುದ್ಧವಾಗಿ ಇಲ್ಲಿ ವಾಗ್ದಾಳಿಯನ್ನು ಮಾಡಿದ್ದಾರೆ. ಇದರ ಜೊತೆಗೆ
ಈ ಒಂದು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಶ್ರೀನಿವಾಸ ದಾಸ ಕರಿಯಪ್ಪ ಅವರನ್ನು ಗೆಲ್ತಾರೆ. ಅವರನ್ನು ನಾವು ಗೆಲ್ಲಿಸ್ತೇವೆ, ನಮಗೆ ಈಗಾಗಲೇ JDSನ ನಾಯಕರು ಅವರ ಸಪೋರ್ಟ್ ಕೂಡ ಇದೆ ಅನ್ನುವಂಥ ನಿಟ್ಟಿನಲ್ಲಿ ವಿಜಯೇಂದ್ರ ಅವರು ಹೇಳಿಕೆ ಬಂದನ್ನು ನೀಡಿದ್ದಾರೆ. ಈ ಬಾರಿ ಖಂಡಿತವಾಗಲೂ ಕೂಡ ಮುಗ್ಗರಿಸಲಿದೆ ಆಡಳಿತಾರೂಢ ಕಾಂಗ್ರೆಸ್ ಅನ್ನುವಂತಹ ಹೇಳಿಕೆ ಬಂದನ್ನು ನೀಡಿದ್ದಾರೆ.